ನಮಸ್ತೆ ಶಂಕರ. ನೋಡಿ, ಕೆಲವರೆಲ್ಲ ಕೇಳ್ತಾ ಇರ್ತಾರೆ, ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ, ನಿಮ್ಮ ಚಪ್ಪಲಿನ ಯಾರೋ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಕೇಳ್ತಿರ್ತೀರ. ಇದ್ರ ಬೇಸರ ಪಡುವಂಥ ಸಂಗತಿ ಏನಿಲ್ಲ. ನಿಮ್ಮದು 50,000 ರೂಪಾಯಿ ಚಪ್ಪಲಿ ಆಗಿರ್ಬೋದು, 5,000 ರೂಪಾಯಿ ವುಡ್ಲ್ಯಾಂಡ್ಸೇ ಆಗಿರ್ಬೋದು. ಹೋಯಿತು ಅಂದರೆ ದರಿದ್ರ ಹೋಯಿತು ಅಂತ ಕೈ ಮುಗಿದ್ಬಿಡಿ, ಗೊತ್ತಾಯ್ತಾ? ಮತ್ತೆ ಕೆಲವ್ರು ಏನು ಮಾಡ್ತಾರೆ ಅಂದರೆ, ದೇವಸ್ಥಾನದಲ್ಲಿ ಚಪ್ಪಲಿ ಹೊರಟೋಯ್ತು ಅಂದರೆ, ಇವತ್ತು ಕಳೆದೋಯ್ತು ಅಂದರೆ ಮತ್ತೆ ಮಾರನೇ ದಿನ ಹುಡ್ಕೊಂಡು ಹೋಗ್ತಾರೆ. ನಿಮ್ಮ ಚಪ್ಪಲಿ ಎಲ್ಲೋಯ್ತು ಸ್ವಾಮಿ, ಎಲ್ಲರೂ ಯಾರೋ ತಂದು ಬಿಟ್ಟಿಯಾರ ನೋಡಿ ಅಂತ, ಆಯಿತಾ? ಹಂಗೆ ನೀವು ಹುಡ್ಕೊಂಡು ಹೋಗಿ ಮಾರನೇ ದಿನ ನಾನು ಹಾಕೊಂಬಂದರೆ ಮತ್ತೆ ನೀವು ಹೋಗಿದ್ದರಿದಿರವನ್ನ ನೀವೇ ಎಳ್ಕೊಂಡು ಬಂದು ಮನೆಗೆ ಸೇರಿಸ್ಕೊಂಡ್ರಿ ಅಂತ. ಹಾಗಾಗಿ ಚಪ್ಪಲಿ ಹೋಯಿತು ಅಂದರೆ ಚಿಂತಿಸಬೇಡಿ. ಆದಷ್ಟು ಕೂಡ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆದಷ್ಟು ಕಡಿಮೆ ಬೆಲೆಯ ಚಪ್ಪಲಿಗಳನ್ನು ಬಳಸಿ. ಮತ್ತು ಹೋಯಿತು ಅಂದರೂ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಮತ್ತು ಯಾವತ್ತೂ ಅಷ್ಟೇ ದೇವಸ್ಥಾನಕ್ಕೆ ಹೋದಾಗ ದರಿದ್ರ ಸಾಕ್ಸು, ಆಯಿತಾ, ಇದನ್ನು ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಡಿ. ಯಾಕೆಂದರೆ ಗಬ್ಬು ನಾರ್ತಾ ಇರುತ್ತೆ, ಅದು ಇನ್ನೊಬ್ಬರ ಭಕ್ತಿಯನ್ನು ಕೂಡ ಡೈವರ್ಟ್ ಮಾಡುತ್ತೆ. ಸಾಕ್ಸನ್ನು ನೀವು ಸಾಕ್ಸ್ ಹಾಕೊಂಡು ಹೋಗಿದ್ರೆ ಹೊರಗಡೆನೇ ಬಿಟ್ಟಿಟ್ಟು ಲಕ್ಷಣವಾಗಿ ಕಾಲು ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೋಗಿ. ಮತ್ತು ಯಾರೂ ಕೂಡ ಅಷ್ಟೇ, ಯಾರಿಗೂ ಕೂಡ ಚಪ್ಪಲಿಯನ್ನು ಗಿಫ್ಟಾಗಿ ಕೊಡಬೇಡಿ. ಇದರಿಂದ ಕೊಟ್ಟವ್ರಿಗೂ ತೊಗೊಂಡವ್ರಿಗೂ ಇಬ್ಬರಿಗೂ ಕೂಡ ದರಿದ್ರ ಅಟಕಾಯಿಸ್ಕೊಂತು ಅಂತ. ಶುಭವಾಗಲಿ.